ಇಷ್ಟ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವಾರ ಇಡೀ ಕೆಲಸ ಮಾಡಿ ವೀಕೆಂಡ್ಸ್ ನಿಮಗೆ ಅಂತ ಟೈಮ್ ಸಿಕ್ಕಿದಾಗ ನಮ್ಮ ಸಿನಿಮಾಗೆ ಒಂದು 3-4 ಅವರ್ಸ್ ಕೊಟ್ಟಿದ್ದೀರಾ. ಸೊ ಅದಕ್ಕೆ ತುಂಬ ಥ್ಯಾಂಕ್ ಯು. ಸರ್ ಹೇಳ್ದಂಗೆ ಫಾರ್ಮ್ಯಾಲಿಟಿಗೋಸ್ಕರ ಕೇಳ್ತಾ ಇದ್ದೀವಿ, ಯಾಕಂದರೆ ಸಿನಿಮಾ ಇಷ್ಟ ಆದರೆ ನೀವು ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳ್ತೀರಾ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ವಾಟ್ಸಪ್ ಸ್ಟೇಟಸ್ಗಳಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೇಟಸ್ಗಳಲ್ಲಿ ಹಾಕಿದ್ರೆ ನಮ್ಮನ್ನು ಇನ್ನೂ ಸ್ವಲ್ಪ ಜನ ನೋಡ್ತಾರೆ, ಇಷ್ಟಪಡ್ತಾರೆ. ಸೊ ತುಂಬ ಥ್ಯಾಂಕ್ ಯು. ಚೆನ್ನಾಗಿದೆ, ಸಕ್ಕತ್ತಾಗಿದೆ ಫಿಲಮ್. ಅವ್ರ ಆ್ಯಕ್ಟಿಂಗ್ ಮಸ್ತಾಗಿದೆ. ಫಿಲ್ಮ್ ಚೆನ್ನಾಗಿದೆ. ಆದಿ, ಅರುಣ ಎಲ್ಲರದು ಕ್ಯಾರೆಕ್ಟರ್ ಚೆನ್ನಾಗಿದೆ, ಎಲ್ಲರದು ಆ್ಯಕ್ಟಿಂಗ್ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಬೇಕು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸೂಪರ್. ನೈಸ್ ಮೂವಿ. ತುಂಬ ಚೆನ್ನಾಗಿದೆ ಮೂವಿ. ಅರುಣ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಲನ್ ಕ್ಯಾರೆಕ್ಟ್ರು ಎಲ್ಲರೂ ನೋಡಬೇಕು. ಮಸ್ತಿತ್ತು ಮೂವಿ. ವಂಡರ್ಫುಲ್ ಮೂವಿ, ಇವತ್ತು ವಾಚ್. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ಮೂವಿ. ಯಾವ ಕ್ಯಾರೆಕ್ಟರ್ ಇಷ್ಟ ಆಯಿತು? ರಾಜ್ ಬಿ ಶೆಟ್ಟಿದು ಮತ್ತು ಇವಾಗ ಎಂಡಲ್ ಬಂದ್ರಲ್ಲ ಅವರು ಇಬ್ಬರು ಚೆನ್ನಾಗಿ ಮಾಡಿದ್ರು. ಸೊ ಮೂವಿ ಚೆನ್ನಾಯಿತು. ರಾಜ್ ಬಿ ಶೆಟ್ಟಿ ಅವ್ರನ್ನ ಹೀರೋ ಆಗಿ ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಥ್ಯಾಂಕ್ ಯು. ಸಖತ್ ಆ್ಯಕ್ಟಿಂಗ್ ಇದೆ ಬ್ರೋ. ಅವ್ರು ಹೀರೋದು ಸಖತ್ ಆ್ಯಕ್ಟಿಂಗ್ ಇದೆ. ಅವ್ರು ಹೀರೋದು ಚೆನ್ನಾಗಿದೆ, ಸೈಕ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಡಬಲ್ ಆ್ಯಕ್ಟಿಂಗ್. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡಬೇಕು. ವಿಲನ್ ಆ್ಯಕ್ಟಿಂಗ್ ಮಾತ್ರ ಆಸಮ್, ರಿಯಲಿ. ತುಂಬ ಚೆನ್ನಾಗಿತ್ತು ಮೂವಿ, ಇಷ್ಟ ಆಯ್ತು. ಅಫ್ಕೋರ್ಸ್ ಆದಿ. ಹಾಂ, ತುಂಬ ಚೆನ್ನಾಗಿತ್ತು. ಆದಿ ಕ್ಯಾರೆಕ್ಟರ್ ತೀರಾ ಚೆನ್ನಾಗಿ, ಅಂದರೆ ಲಾಸ್ಟ್ವರೆಗೂ ಅದು ಸಸ್ಪೆನ್ಸ್ ಆಗಿ ಉಳಿದಿತ್ತು. ಬಟ್ ಹಾಂ, ಅವ್ನ ಕ್ಯಾರೆಕ್ಟರ್ ತೀರಾ ಲೈವ್ಲಿಯಾಗೂ ಇತ್ತು. ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಸಾಂಗ್ಸ್ ಎಲ್ಲ ಇಷ್ಟ ಆಯಿತು. ಇದು ತಿಕ್ಲನ್ ಪಾತ್ರ ಮಾಡಿದಾರಲ್ಲ ಹೀರೋ, ಅವ್ರದ್ದು ತುಂಬ ಕ್ಯಾರೆಕ್ಟರ್ ಥರ ಭ್ರಮಾಲೋಕ ಇದೆ, ಭ್ರಮೆ ಜಾಸ್ತಿ ಇದೆ, ಚೆನ್ನಾಗಿದೆ. ಸಸ್ಪೆನ್ಸಲ್ಲಿ ಇದರಲ್ಲಿದೆ, ಟೆರರ್ ಇದು, ಹಾರರ್ ಮೂವೀಸ್ ಇದೆಯಲ್ಲ ಆ ಟೈಮಲ್ಲಿ ಬರುತ್ತೆ. ಸ್ಟೋರಿ ಸೂಪರ್ ಸಾಂಗ್ಸ್ ಪರವಾಗಿಲ್ಲ. ಆಲ್ ದಿ ಬೆಸ್ಟ್ ಫಾರ್ ರಾಜ್ ಬಿ ಶೆಟ್ಟಿ ಆ್ಯಂಡ್ ಟೀಮ್. ತುಂಬ ಚೆನ್ನಾಗಿದೆ ಮೂವಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಸೂಪರ್. ರಾಜ್ ಬಿ ಶೆಟ್ಟಿ ಅವರು ಮತ್ತು ಇವಾಗ ಬಂದಿದ್ರಲ್ಲ ಅವರು ಹೊಸಬ್ರು ವಿಲನ್ ಕ್ಯಾರೆಕ್ಟರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ದ ಮೂವಿ. ಮೂವಿ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ರಾಜ್ ಬಿ ಶೆಟ್ಟಿ ನಮಗೆ ಫೇವ್ರೇಟು. ಅವ್ರದ್ದು ಫಿಲ್ಮು ನೋಡಲೇಬೇಕು ಅಂತ ಬಂದಿದ್ದು ನಾವು. ತುಂಬ ಚೆನ್ನಾಗಿದೆ. ಸ್ಟೋರಿ, ಕಂಟೆಂಟ್, ಎಸ್, ಎವ್ರಿಥಿಂಗ್ ಈಸ್ ವೆರಿ ಗುಡ್. ಚೆನ್ನಾಗಿತ್ತು, ತುಂಬ ಸಸ್ಪೆನ್ಸ್ ಆಗಿತ್ತು, ಚೆನ್ನಾಗಿತ್ತು. ಅರುಣ ಕ್ಯಾರೆಕ್ಟರ್ ಚೆನ್ನಾಗಿತ್ತು ಮೂವಿ ಇಷ್ಟ ಆಯಿತು. ಯಾವ ಕ್ಯಾರೆಕ್ಟರ್ ಇಷ್ಟ ಆಯಿತು? ರಾಜ್ ಬಿ ಶೆಟ್ಟಿ ಕ್ಯಾರೆಕ್ಟರ್ ಇಷ್ಟ ಆಯಿತು. ಸೂಪರ್ ಆಗಿತ್ತು ಸರ್. ಕ್ಲೈಮ್ಯಾಕ್ಸ್ ಅನ್ಪ್ರಿಡಿಕ್ಟೇಬಲ್. ವಿಲನ್ ಕ್ಯಾರೆಕ್ಟರ್ ಸ್ಪ್ಲಿಟ್ ಉಂಟಲ್ಲ, ಸೈಕ್ ಆಗಿತ್ತು. ಹಾಂ, ಸಾಂಗ್ ಬಿ ಜಿ ಎಮ್ ಎಲ್ಲ ಸೈಕ್ ಇದ್ದಿತ್ತು. ಆ ಸ್ಟಾರ್ಟಿಂಗ್ ಆ್ಯನಿಮೇಷನ್ ಕ್ಲೈಮ್ಯಾಕ್ಸ್ಗೆಲ್ಲ. ಐ ಥಿಂಕ್ ಅಂದರೆ ಕನ್ನಡದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸೇ ಕಮ್ಮಿ ಆ್ಯಕ್ಚುಲಿ. ಅಂದರೆ ಈ ಥರ ಮೂವೀಸ್ ಜಾಸ್ತಿ ಬರಬೇಕು ಕನ್ನಡದಲ್ಲಿ, ಯಾಕಂದರೆ ಮಲಯಾಳಮಲ್ಲಿ, ತಮಿಳು ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಎಲ್ಲ ಜಾಸ್ತಿ. ಸೊ ಕನ್ನಡದಲ್ಲಿ ಈ ಥರ ಮೂವೀಸ್ ಜಾಸ್ತಿ ಬರಬೇಕು. ಆ್ಯಂಡ್ ದ ಫಸ್ಟ್ ಮ್ಯೂಸಿಕ್ ಇದೆಯಲ್ಲ, ಟೈಟಲ್ ಟ್ರ್ಯಾಕ್, ಅದು ತುಂಬ ಚೆಂದಾಗಿದೆ. ಆ್ಯಂಡ್ ದ ಆ್ಯನಿಮೇಷನ್ ಆಲ್ಸೋ, ಇಂಟರ್ವಲಲ್ಲಿ ಬರೋ ಆ್ಯನಿಮೇಷನ್ ಆಗಿರ್ಬೋದು, ಆ್ಯಂಡ್ ದ ಸಸ್ಪೆನ್ಸ್, ಇಟ್ ವಾಸ್ ಬೆಸ್ಟ್. ಆ್ಯಂಡ್ ದ ಸ್ಕ್ರೀನ್ ಪ್ಲೇ ಕೂಡ ಗ್ರಿಪ್ಪಿಂಗ್ ಆಗಿತ್ತು. ಅಂದರೆ ಎಲ್ಲ ಮಿಕ್ಸ್ ಆಗಿ ಡುವೆಲ್ ಸ್ಕ್ರೀನ್ ಪ್ಲೇ, ಇದು ತುಂಬ ಇಷ್ಟ ಆಯಿತು. ಹಾಂ, ತುಂಬ ಇಷ್ಟ ಆಯ್ತು ಸರ್. ಆಲ್ ದ ಬೆಸ್ಟ್. ಅಂದರೆ 2026 ಕನ್ನಡದ ಬೆಸ್ಟ್ ಮೂವೀಸ್ ಸ್ಟಾರ್ಟಿಂಗ್.